ಇವಂದು ಕೇಳಿ ಹೇಳ್ತೀನಿ ಕತೆಗಳು. ಹೇಳು ಗಿಲ್ಲಿ, ಗಿಲ್ಲಿ ಹೇಳ್ಬಿಡು, ಇಲ್ಲ ನಾನು ಹೇಳ್ತೀನಿ. ಹೇಳ್ ಗಿಲ್ಲಿ. ಮುಚ್ಚಿ ನಿನಗೆ ಇಟ್ಬಿಟ್ಟು ಅವನಿಗೆ ನಾ ಕಂಡ ಗಿಲ್ಲಿ ಅಂತ ನೀನೇ ಒಂದು ಬುಕ್ ಬರಿಬೋದು. ನಾ ಕಂಡ ಗಿಲ್ಲಿ ಕ್ಯಾಪ್ಷನ್ ಹೇಳು, ಕ್ಯಾಪ್ಷನ್ ಹೇಳು. ಯಾಕೆ ಹೋದೆ ಅಲ್ಲಿ? ಎಷ್ಟು ಚಾಪ್ಟರ್ ಬರುತ್ತೆ? ಹಲವಾರು ಚಾಪ್ಟರ್, ಫುಲ್ ರೌಡಿಸಮ್ ಚಾಪ್ಟರ್ ಕಣೆ. ಲವ್ಸಾ? ಇಲ್ಲ ಕಣೆ, ಇಲ್ಲ ಲವ್ ರೊಮ್ಯಾನ್ಸ್ ಮಾಡಕ್ ಅವ್ನಿಗೆ ಟೈಮೇ ಇರ್ಲಿಲ್ಲ ಅಲ್ಲಿ. ಟೈಮೇ ಫುಲ್ ರೌಡಿಸಮ್. ನಾವ್ ಇದ್ದ ಏರಿಯಾ ಹೆಂಗಿತ್ತು ಗೊತ್ತಾ? ಡಿಚ್ಚಿ ಇಟ್ಕೊಳ್ಳೆ ನಾವ್ ಇದ್ದ ಏರಿಯಾದಲ್ಲಿ ಎಲ್ಲ. ನಾನೊಂದು ಬುಕ್ ಬರೀತಾ ಇದ್ದೀನಿ, ನಾ ಕಂಡ ಗಿಲ್ಲಿ ಯಾಕೆ ಹೋದೆ ಅಲ್ಲಿ, ಅದು ಎಕ್ಸೆಲ್ ಅಲ್ಲಿ. ಅಲ್ಲ ಫುಲ್ ರೌಡಿಸಮ್. ಗೈಸ್ ಪ್ರಮೋಟ್ ಲೈನ್ಸ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾ ಕಂಡ ಗಿಲ್ಲಿ ಯಾಕೆ ಹೋದೆ ಅಲ್ಲಿ. ಸಕ್ಕತ್ತಾಗಿದೆಯಲ್ಲ ಲೈನು. ಇಲ್ಲಿ ನಮ್ಮ ರಜತ್ ಕೂಡ ಸಿಕ್ಕಾಡೆ ಫನ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಗಿಲ್ಲಿ ಜೊತೆ ಸೇರಿಕೊಂಡು ಒಂದು ಒಳ್ಳೆ ಕಾಂಬಿನೇಷನ್ ಆಗಿದೆ ಅಂತಲೇ ಹೇಳ್ಬೋದು. ರಜತ್ ಮತ್ತು ಗಿಲ್ಲಿ ಅವ್ರದ್ದು ಸಖತ್ ಫನ್ ಇರುತ್ತೆ. ಆ್ಯಂಡ್ ಇವರಿಬ್ಬರು ಕೂಡ ಪ್ರಾಕ್ಟಿಕಲಿ ಯೋಚನೆ ಮಾಡುವಂಥ ವ್ಯಕ್ತಿಗಳು. ಆ್ಯಂಡ್ ಇಬ್ಬರು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ಗಿಲ್ಲಿ ಜೊತೆ ಇಟ್ಕೊಂಡು ರಜತ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾರು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಏನೇನೋ ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ರು ಅದಾಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇವರಿಬ್ಬರು ಹಿಂಗಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಜೊತೆಗೆ ಇಲ್ಲಿ ಒಂದು ಬುಕ್ ಬರೆಯುವಂಥದ್ದು. ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿಯವರು ಇದರಲ್ಲಿ ಲವ್ ಸ್ಟೋರಿ ಎಲ್ಲ ಇಲ್ಲಿ ಬಂದೆ, ಬರೀ ಮಚ್ಚು ಲಾಂಗು ಇದೆ ಕತೆಗಳಂತೆ. ಏನು ಹೇಳ್ತೀರಾ ಗೈಸ್, ಹೇಗಿದೆ ಬುಕ್ಕು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಗಿಲ್ಲಿಯವರು ಸ್ಪೋರ್ಟಿವ್ ಆಗಿ ತಗೊಳ್ಳೋದ್ರಲ್ಲಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ವ್ಯಕ್ತಿ ಯಾರು ಹೇಗೆ ಹೇಳಿದ್ರು ಕೂಡ ಅಕ್ಸೆಪ್ಟ್ ಮಾಡ್ತಾರೆ, ಮಾತಾಡ್ಕೊಂಡು ಅದಕ್ಕೆ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಇದೇ ರೀತಿ ಎಲ್ಲರೂ ಇದ್ಬಿಟ್ಟಿದ್ರೆ ಪ್ರಾಬ್ಲಮ್ಗಳೇ ಕ್ರಿಯೇಟ್ ಆಗಲ್ಲ ಈ ಬಿಗ್ ಬಾಸ್ ಮನೆ ಅಂತ ಅನ್ಸುತ್ತೆ. ಬಟ್ ಎಲ್ಲರೂ ಗಿಲ್ಲಿ ಥರ ಇರೋದು ತುಂಬ ಕಷ್ಟ ಅಂತ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.